ಎಲ್ಲರಿಗೂ ಸುಶಾಂತಿ ಬ್ಲಾಗ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುವಂತಹ ಈವ್ನಿಂಗ್ ಸ್ನಾಕ್ಸ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಮಶ್ರೂಮ್ ಮಂಚೂರಿಯಾ. ಪ್ರತಿ ಸಾರಿ ನೀವು ಗೋಬಿ ಮಂಚೂರಿಯಾ ತಿಂದಿರ್ತೀರ, ಆದರೆ ಈ ಸರಿ ಮಾಡ್ತಿರೋವಂಥದ್ದು ನಾವು ಮಶ್ರೂಮ್ ಮಂಚೂರಿಯಾ. ಇನ್ನೇನು ತಡ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ. ಈಗ ನಾನು ಫ್ರೆಶ್ ಆಗಿ ಒಂದು ಪ್ಯಾಕೆಟ್ನ ಮಶ್ರೂಮ್ ತಂದಿದ್ದೆ ಅಂಗಡಿಯಿಂದ. ನೋಡಿ, ಇದೆಲ್ಲ ಸ್ವಲ್ಪ ಮೇಲ್ಗಡೆ ಕಪ್ಪಿರೋದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕಿ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಆ ಕಪ್ಪಿದ್ರೆ ಚೆನ್ನಾಗಿರೋದಿಲ್ಲ, ಅದ್ರ ಜೊತೆಗೆ ನಾವು ಏನಾದ್ರು ಡಸ್ಟ್ ಇರುತ್ತೆ ಅಂತ ಹೇಳಿ ಒಮ್ಮೆ ನಾವು ನೀಟಾಗಿ ನೀರಲ್ಲಿ ಕ್ಲೀನ್ ಮಾಡಬೇಕು. ಸೊ ಈಗ ಏನು ಮಾಡ್ತೀರಾ ಅಂದರೆ, ಈ ಥರ ಮೇಲಿರುತ್ತಲ್ಲ, ಒಮ್ಮೆ ಆ ಮೇಲೇನು ಕೂಡ ಆ ಕಪ್ಪೇನಾದ್ರು ಕೂತಿರೋ ಥರ ಇದ್ದರೆ ಅದನ್ನು ಕೂಡ ನೀಟಾಗಿ ಈ ಥರ ವಾಶ್ ಮಾಡ್ಕೋಬೇಕು. ಇದನ್ನು ಯಾವ ಥರ ಕಟ್ ಮಾಡಬೇಕು ಅಂತಲೂ ಕೂಡ ತೋರಿಸ್ಕೊಂಡ್ಕೊಡ್ತೀನಿ. ನೀವು ಮಶ್ರೂಮ್ ಮಂಚೂರಿಯನ್ ಮಾಡ್ತಿರೋದ್ರಿಂದ ಒಂದು ಮಶ್ರೂಮ್ನ 2 ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ, ನೀವೇನಾದ್ರು ಒಂದನ್ನ 4 ಪೀಸಾಗಿ ಕಟ್ ಮಾಡ್ಕೊಂಡ್ರೆ ಕರ್ಗೋಗೋ ಚಾನ್ಸಸ್ ಇರುತ್ತೆ, ಜೊತೆಗೆ ನಿಮ್ಗೆ ತಿನ್ನೋ ಫೀಲ್ ಬರೋದಿಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1-2 ಟೇಬಲ್ ಸ್ಪೂನಿನಷ್ಟು ಕಾರ್ನ್ಫ್ಲೋರ್, 2 ಟೇಬಲ್ ಸ್ಪೂನಿನಷ್ಟು ಮೈದಾ ಹಿಟ್ಟು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೊಂಡು ಕಬಾಬ್ ಪೌಡರ್ ಹಾಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ ಕಬಾಬ್ ಪೌಡರ್ ಇಲ್ಲ ಅನ್ನೋ ಥರ ಆದಲ್ಲಿ ಸ್ಕಿಪ್ ಮಾಡಿ. ಈಗ ಇದರಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರನ ಹಾಕ್ತಾ ಇದ್ದೀನಿ. ಮಕ್ಕಳೇನಾದ್ರು ತಿನ್ನಲ್ಲ ಅನ್ನೋ ಥರ ಆದಲ್ಲಿ ನೀವು ಕಡಿಮೆ ಮಾಡ್ಬೋದು. ಹಾಗೂ ಚಿಟಿಕೆಯಷ್ಟು ಅರಿಶಿನ, ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಗೂ ಉಪ್ಪನ್ನು ಹಾಕಿ ಒಂದ್ಸರಿ ನೀಟಾಗಿ ಕೈಯೆಲ್ಲ ಕಲಿಸ್ಕೋಬೋದು. ಇಲ್ಲ ನಿಮ್ಮ ಹತ್ರ ವಿಸ್ಕ್ ಇದೆ ಅಂದರೆ ವಿಸ್ಕಲ್ಲಿ ಕೂಡ ಒಂದ್ಸರಿ ನೀಟಾಗಿ ಕಲಸಿ. ಈಗ ನಾವು ಹೆಚ್ಚಿಗೆ ಒಂದೇ ಸರಿ ನೀರು ಹಾಕ್ತೀರಾ, ಸ್ವಲ್ಪ ಸ್ವಲ್ಪ ನೀರನ್ನ ಕೂಡ ಹಾಕ್ಕೊಂಡು ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಈ ಥರ ಬ್ಯಾಟರ್ ಪ್ರಿಪೇರ್ ಆದಮೇಲೆ ಇದರಲ್ಲಿ ನಾವು ಮಶ್ರೂಮನ್ನು ಕಟ್ ಮಾಡಿದ್ವಲ್ಲ, ಸೊ ಅದನ್ನು ಹಾಕಿ ಕೈಯಲ್ಲೇ ನೀಟಾಗಿ ಕಲಸಿ. ಜಾಸ್ತಿ ಅಂದರೆ ಕೈಗೆ ಅಂದರೆ ಗಟ್ಟಿಯಾಗಿ ಕಲಿಸ್ಬೇಡಿ, ಅವಾಗ ಮಶ್ರೂಮ್ ಅನ್ನೋದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮೇಲ್ಮೇಲೆ ಈ ಥರ ಕಲಿಸ್ಬಿಟ್ಟು ಇದನ್ನೇನು ಮಾಡ್ತೀರಾ ಅಂದರೆ ಒಂದು 10 ನಿಮಿಷದವರೆಗೆ ರೆಸ್ಟ್ ಆಗಕ್ಕೆ ಬಿಟ್ಬಿಡಬೇಕು. ಇವತ್ತು ಈ ರೆಸಿಪಿ ಮಾಡ್ತಿರೋದು ಸೌಮ್ಯ. ಸೊ ನಾನು ಮಾತ್ರ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಇಷ್ಟೋವರೆಗೆ ನಾವು ಬೇರೆ ರೆಸಿಪಿ ಮಾಡಿದ್ದು, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಈ ಎಣ್ಣೆ ಅನ್ನೋದನ್ನ ಬಳಸಿದ್ದು. ಈಗ ಅದೇ ಎಣ್ಣೆಗೆ ರೆಸ್ಟ್ ಮಾಡಕ್ಕೆ ಬಿಟ್ಟಿದ್ದಂತಹ ಮಶ್ರೂಮ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ರೋಸ್ಟ್ ಮಾಡಬೇಕು. ನೋಡಿ, ಯಾವುದೇ ಥರ ಫುಡ್ ಕಲರ್ಸ್ ಇಲ್ದಿರ ನ್ಯಾಚುರಲ್ ಆಗಿ ನಾವು ಮಾಡಿದ್ದೀವಿ. ಅದೇ ಅಂಗಡಿಗೆ ಹೋದರೆ ಇದು ಒಂದು ಪ್ಲೇಟ್ 150, 180 ಇರುತ್ತೆ. ಸೊ ಆರೋಗ್ಯಕರವಾಗಿ ನೀವು ಮನೆಯಲ್ಲೇ ಮಾಡ್ಬೋದು. ಸೊ ಈಗ ನಾವು ಒಂದು ಬಾಣಲಿನಲ್ಲಿ 3 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಥರ ಸಣ್ಣದಾಗಿ ಕಟ್ ಮಾಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಅದರಲ್ಲಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಗೂ ಈರುಳ್ಳಿನೂ ಕೂಡ ಹಾಕಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸೌಮ್ಯ ಇದನ್ನು ಮೆಹಂದಿ ಹಾಕಿದ್ಲು, ಸೊ ಹಾಗಾಗಿ ಒಂದ್ಸರಿ ತೋರಿಸ್ತಾಳೆ. ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ? ಎಸ್. ಈಗ ಇದರಲ್ಲಿ ನಾವು ಕೆಚಪ್ಸ್ನ ಆ್ಯಡ್ ಮಾಡ್ಬೋದು. ನೀವು ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಟೊಮೊಟೊ ಸಾಸ್. ನನಗಿಲ್ಲಿ ಡಾರ್ಕ್ ಸೋಯಾ ಸಾಸ್ ಅಷ್ಟು ಇಷ್ಟ ಆಗೋದಿಲ್ಲ, ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಇದನ್ನು 1-2 ನಿಮಿಷ ನೀಟಾಗಿ ರೋಸ್ಟ್ ಮಾಡಬೇಕು. ನಿಮಗೆ ಬೇಕಾದರೆ ಇಲ್ಲಿ ನೀವು ವೆನಿಗರ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಮಗಲ್ಲಿ ಇಷ್ಟ ಆಗಲಿಲ್ಲ, ಸೊ ಹಾಗಾಗಿ ಸ್ಕಿಪ್ ಮಾಡೋದು. ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿದ್ದಾದಮೇಲೆ ನೋಡಿ, ಈ ಥರ ನಾವು ಡೀಪ್ ಫ್ರೈ ಮಾಡಿದ್ವಲ್ಲ ಆ ಮಶ್ರೂಮ್ಸ್ನೆಲ್ಲ ಈ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೋಡ್ತಿದ್ರೇ ತಿನ್ಬೇಕು ಅನ್ನಿಸ್ತಿದೆ ಅಲ್ಲ? ಇನ್ನೇನು ತಡ ಈ ವಿಡಿಯೋ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ಟೈಮಲ್ಲಿ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಒಂದ್ಸರಿ ನೀಟಾಗಿ ರೋಸ್ಟ್ ಮಾಡಿ. ನಾನು ಇಲ್ಲಿ ಏನು ಮಾಡಿದ್ದೆ ಅಂದರೆ ರೋಸ್ಟೆಡ್ ಎಳ್ಳಿತ್ತು, ಸೊ ಹಾಗಾಗಿ ಅದನ್ನು ಇಲ್ಲಿ ನಾನು ಬಳಕೆ ಮಾಡ್ತಾ ಇದ್ದೀನಿ. ಈಗ 1 ನಿಮಿಷದವರೆಗೆ ಇದನ್ನು ಚೆನ್ನಾಗಿ ಆಡಿಸ್ಬಿಟ್ರೆ ಮುಗೀತು. ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವಿಂಗ್ ಮಾಡಿ. ಹೋಪ್ ಯು ಆಲ್ ಎಂಜಾಯ್ ದಿಸ್ ಈವ್ನಿಂಗ್ ಸ್ನಾಕ್ಸ್ ಅಂತ ನಾನು ಅನ್ಕೋತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಗೊತ್ತಲ್ಲ, ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.